ನಮಸ್ಕಾರ, ನಾನು ಭಾರ್ಗವಿ. ಇವತ್ತು ಕಾಯಿ ದೋಸೆ, ಅಕ್ಕಿ ಹಿಟ್ಟಿನ ಕಾಯಿ ದೋಸೆ ಮಾಡ್ತಿದ್ದೀನಿ. ಅಕ್ಕಿ ಹಿಟ್ಟಿನ ಕಾಯಿ ದೋಸೆ ಮಾಡೋದಕ್ಕೆ ನಾನು 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, 1 ಲೋಟ ಅಕ್ಕಿ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೋತೀನಿ. 1 ಲೋಟ ಅಕ್ಕಿ ಹಿಟ್ಟಿಗೆ 1/4 ಲೋಟ ಹಸಿ ಕೊಬ್ಬರಿ ತೊಗೊಳ್ತೀನಿ. ಇಲ್ಲಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕದೆ ಸ್ವಲ್ಪ ನೀರು ಹಾಕಿ 1 ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಒಂದು ಸರ್ತಿ ಅದನ್ನು ಚೆನ್ನಾಗಿ ರುಬ್ಬಿ ಇದನ್ನು ದಿಢೀರಾಗಿ ಮಾಡ್ಬೋದು. ಅಂದರೆ ನಿಮಗೆ ಯಾವಾಗ ಬೇಕು ದೋಸೆ ಅಂದಾಗ ನಾವು ತಕ್ಷಣವೇ ಮಾಡಬಹುದು. ಇದನ್ನು ರುಬ್ಬಿ ನೆನೆಸಿಡಬೇಕು, ರುಬ್ಬಿದ ಮೇಲೆ ಒಂದಷ್ಟೊತ್ತು ಇಡಬೇಕು, ಆ ಥರ ಏನೂ ಇಲ್ಲ. ಇವಾಗ ಈ ಥರ ನಾನು ರುಬ್ಬೋವಾಗ 1-2 ಸ್ಪೂನು ಮೊಸರು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿವತ್ತೇನು ಹಾಕ್ತಿಲ್ಲ. ಹಾಕಿ ಮಿಕ್ಸಿ ಜಾರ್ಗೆ ಈ ಕಲಸಿರೋದನ್ನೆಲ್ಲ ಹಾಕಿ ರುಬ್ಕೋತೀನಿ. ನೋಡಿ, ರುಬ್ಕೊಳ್ತಿದ್ದೀನಿ. ಇದನ್ನು ನೋಡಿ ರುಬ್ಕೊಂಡು ಬಂದೆ. ಈ ಥರ ಆಯಿತು. ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಆ ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕಲಕ್ಬಿಟ್ಟು ಆ ನೀರನ್ನು ಮತ್ತೆ ಆ ದೋಸೆ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಮತ್ತು ಇದನ್ನು ಸೌಟಲ್ಲಿ ನೋಡ್ತೀನಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಬೇಕನ್ನಿಸ್ತು ಒಂದು ಸ್ವಲ್ಪ ಹಾಕಿ ಇವಾಗ ದೋಸೆ ಮಾಡೋದಕ್ಕೆ ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಒಂದು ತವ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಬಿಸಿ ಆಗಿದೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ದೋಸೆ ಹಾಕ್ತೀನಿ. ಎಣ್ಣೆ ಹಾಕಿಬಿಟ್ಟು ದೋಸೆ ಹಾಕ್ತೀನಿ. ನೋಡಿ, ದೋಸೆನ ಹಾಕಿ ಎಲ್ಲ ಮಾಮೂಲಿ ಇದ್ರ ದೋಸೆ ಮಾಡ್ತೀವಲ್ಲ, ನೀರು ದೋಸೆ ಹಾಕ್ತೀವಲ್ಲ, ಆ ಥರ ಹಾಕಿದ್ರೆ ಆಯಿತು. ಒಂದು ಅರ್ಧ ನಿಮಿಷ ಮುಚ್ಚಿಟ್ಬಿಟ್ಟು ಅದನ್ನು ತೆಗೆದು ನೋಡಿ ತೆಗಿತಿದ್ದೀನಿ. ಅದನ್ನು ತಿರುಗಿಸಿ ಹಾಕ್ತೀನಿ. ತಿರುಗಿಸಿ ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟು ದೋಸೆ ರೆಡಿ ಆಗುತ್ತೆ. ಇಲ್ಲಿ ದೋಸೆ ರೆಡಿ ಆಯಿತು. ಅಲ್ಲಿ ಚಟ್ನಿ ಪುಡಿ, ಕಡಲೆ ಬೀಜದ ಚಟ್ನಿ ಪುಡಿ. ನೀವು ಕಡಲೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡಿರೋದು ಅನ್ನೋದನ್ನು ನಾನು ಸತ್ಯ ಸರಸ್ವತಿ ಅಡುಗೆ ಮನೆ ಚಾನಲ್ನ ಅಲ್ಲಿ ಮಾಡಿದ್ದೀನಿ, ನೋಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ ದೋಸೆನೂ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಭಾರ್ಗವಿ. ಇವತ್ತು ಕಾಯಿ ದೋಸೆ, ಅಕ್ಕಿ ಹಿಟ್ಟಿನ ಕಾಯಿ ದೋಸೆ ಮಾಡ್ತಿದ್ದೀನಿ. ಅಕ್ಕಿ ಹಿಟ್ಟಿನ ಕಾಯಿ ದೋಸೆ ಮಾಡೋದಕ್ಕೆ ನಾನು 1 ಲೋಟ ಅಕ್ಕಿ ಹಿಟ್ಟು